ನಮಸ್ಕಾರ ಗುರು, ನೀವು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ಹುಡುಗರು ಅಂದರೆ ಕನ್ನಡಿಗ ಮನೋಜ್ ಅವರು ಬೆಂಕಿ ಬೌಲಿಂಗ್ ಮಾಡಿದ್ರು ಅಂತ ಹೇಳಬೇಕು. ಮತ್ತು ರಸಿಕನ್ ಅವರು ಕೂಡ ಬೆಂಕಿ ಬೌಲಿಂಗ್ ಮಾಡಿದ್ರು ಅಂತ ಹೇಳಬೇಕು. ಎಲ್ಲಿ ಎಷ್ಟೆಷ್ಟು ವಿಕೆಟ್ ಹಾಕಿದ್ದಾರೆ ಇಬ್ಬರು ಕೂಡ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರಿ ವರ್ಷ RCB ತಂಡ ತುಂಬಾ ಬಲಿಷ್ಠ ಆಗಿದ್ರ ಬಗ್ಗೆ ನೋ ಡೌಟ್ ಅಂತ ಹೇಳ್ಬೇಕು. ಅವ್ರು ಯಾವ ರೀತಿ ಫಾರ್ಮಲ್ಲಿ ಇರ್ತಾರೆ ಪ್ರತಿಯೊಬ್ಬ ಆಟಗಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಬೇಕು. ಯಾವ ರೀತಿ ಇರುತ್ತೆ ನಮ್ಮ RCB ತಂಡದ ಪ್ಲೇಯಿಂಗ್ ಲೆವೆನ್ ಅಂತ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಯಾವ್ಯಾವ ಆಟಗಾರ ಇದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗುರು. ಹಾಗಾದರೆ ಮನೋಜ್ ಅವರು ಯಾವ ರೀತಿ ಬೌಲಿಂಗ್ ಮಾಡಿದ್ರಪ್ಪ ಯಂತ್ರ ವಿರುದ್ಧ ಅಂದರೆ ಮಹಾರಾಜ ಟ್ರೋಫಿಲಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ತಮಿಳುನಾಡು ವಿರುದ್ಧ 3 ವಿಕೆಟ್ನ ಕಿತ್ತಾರೆ ಅಂತ ಹೇಳಬೇಕು. ಕೇವಲ 19 ರನ್ನ ಕೊಟ್ಬಿಟ್ಟು 3 ವಿಕೆಟ್ನ ಕಿತ್ತಾರೆ ಅಂತ ಹೇಳಬೇಕು. ಮನೋಜ್ ಅವರು ಇದೇ ಫಾರ್ಮ್ನ ಕಂಟಿನ್ಯೂ ಮಾಡಿ RCB ಕೂಡ ಚಾನ್ಸ್ ಕೊಡಿ ನಮ್ಮ ಕನ್ನಡಿಗರಿಗೆ ಅಂತ ಹೇಳಬೇಕು. ಒಳ್ಳೆ ಆಲ್ರೌಂಡರ್ ಅಂತ ಹೇಳಬೇಕು ಇವರು. ಮತ್ತು ರಾಸಿಕ್ ಅವರು ಮಣಿಪುರ್ ವಿರುದ್ಧ 3 ವಿಕೆಟ್ ಆಗಿದ್ದಾರೆ ಅಂತ ಹೇಳಬೇಕು. 30 ರನ್ ಕೊಟ್ಟು ಇವರು ಕೂಡ ಯಂಗ್ಸ್ಟರ್ ಅಂತ ಹೇಳಬೇಕು. ಇವರು ಕೂಡ ಸಮಯ ಸಂದರ್ಭ ಎಲ್ಲ ಹೊಡ್ಕೊಂಡು ಚಾನ್ಸ್ ಕೊಡಬೇಕು RCB ತಂಡ ಅಂತ ಹೇಳಬೇಕು. ಮೇನಾಗಿ ನಮ್ಮ ಮನೋಜ್ ಅವರಿಗೆ ಚಾನ್ಸ್ ಕೊಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ಒಳ್ಳೆ ಫಾರ್ಮಲ್ಲಿ ಬ್ಯಾಟಿಂಗಲ್ಲೂ ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ ಮನೋಜ್ ಅವರು. ಮತ್ತು ಬೌಲಿಂಗಲ್ಲೂ ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಒಳ್ಳೆ ಫಾರ್ಮಲ್ಲಿರೋಂಥ ಆಟಗಾರ ಯಾರಪ್ಪ ಅಂತಾರೆ ಮನೋಜ್ ನಮ್ಮ ಕನ್ನಡಿಗ ಅಂತ ಹೇಳಬೇಕು. ಈ ಸಲ ಅವರು ಚೆನ್ನಾಗಿ ಆಟ ಆಡ್ತಾರೆ, ಅವರಿಗೆ ಚಾನ್ಸ್ ಕೊಡಬೇಕು ನಮ್ಮ RCB ಮ್ಯಾನೇಜ್ಮೆಂಟ್ ಅವರು ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ನಮಗಂತೂ RCB ತಂಡ ಟೀಮ್ ಕರ್ಕೊಂಡು ನೋಡ್ತು ಅಂತಾರೆ, ಇವರಿಗೆಲ್ಲ ಚಾನ್ಸ್ ಕೊಡೋದೇ ಡೌಟು ಅನ್ಕೋತೀನಿ. ಯಾಕಂದರೆ ಆಲ್ರೆಡಿ RCB ತಂಡ ಪ್ಲ್ಯಾನ್ ಮಾಡ್ಕೊಂಡೆ ಪ್ಲೇಯಿಂಗ್ ಲೆವೆನ್ ಆಟಗಾರನೇ ಕರ್ಕೊಂಡಿದೆ ಅಂತ ಹೇಳಬೇಕು. ಫುಲ್ಲು ಟೀಮೇ ಬದ್ದಾಗಿದೆ ಅಂತ ಹೇಳಬೇಕು. ಯಾರಪ್ಪ RCB ತಂಡ ಮತ್ತೆ ಕರ್ಕೊಂಡಂಥ ಆಟಗಾರ ಯಾರಪ್ಪ ಅಂತಾರೆ ಮನೋಜ್ ಅವರನ್ನ ಬಿಡ್ತವ್ರೆ. ಮತ್ತೆ ಮನೋಜ್ ಸ್ವಪ್ನ ಸಿಂಗ್ನ ಬಿಡ್ತವ್ರೆ. RCB ತಂಡ ಯಾರನ್ನೂ ಕೂಡ ಮತ್ತೆ ಕರ್ಕೊಂಡಿಲ್ಲ ಅಂತ ಹೇಳಬೇಕು. ನನಗಂತೂ ಅನ್ಸುತ್ತೆ ಯಾರನ್ನೂ ಕರ್ಕೊಂಡಿಲ್ಲ ಅಂತ. ಯಾರನ್ನ ಕರ್ಕೊಂಡಿದೆ ಅಂತ ನಿಮ್ಗೋಸ್ಕರ ಅಂತ ಅನ್ಸೋದಾಯ್ತು ಅಂದರೆ ಒಂದ್ಸಲಿ ಕಮೆಂಟ್ ಮಾಡಿ ನೋಡೋಣ. ಸಿಗೋಣ ನೆಕ್ಸ್ಟ್ ಹೊಡೆದೈತೆ ಆಟ. ಬಾಯ್. ನಮಸ್ಕಾರ. ಜೈ RCB. ಈ ಸಲ ಕಪ್ ನಮ್ಮದೇ ಗುರು. ಹೊಡಿಲೇಬೇಕು, ಹೊಡಿತೀವಿ.